ನಿತ್ಯ ಜೀವಕ್ಕೆ ಪ್ರವೇಶದ ಬಾಗಿಲು ಬರೀ ಚಿಕ್ಕದ್ದು, ಆದರೆ ಮುಂದೆ ಹೋದಂತೆಲ್ಲ ಮಾರ್ಗವು ಅಗಲವಾಗುತ್ತಾ ಹೋಗಿ ಪರಲೋಕದ ಬೆಳಕಿಗೂ ಪ್ರವೇಶ ನೀಡುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಸುಕ್ಷೇಮದಿಂದಿದ್ದೀರಿ ಅಲ್ಲವೇ? ಪ್ರಾಯ ಪ್ರಬುದ್ಧವಾದ ಹುಡುಗನು ದುಷ್ಟ ಲೋಕವನ್ನು ಪ್ರವೇಶಿಸುವಾಗ ದೇವರ ಮಾತುಗಳನ್ನು ಲಕ್ಷಿಸಬೇಕು. ಇಂದಿನ ಶಿಕ್ಷಣ ತೃಪ್ತಿ ಕೊಡದಿರಲು ಕಾರಣವೇನು? ಬನ್ನಿರಿ, ಎಲ್ಲವನ್ನೂ ಇವತ್ತು ತಿಳಿದುಕೊಳ್ಳೋಣ. ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಕೀರ್ತನೆ 51:17. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಕಂಡುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಹೇಳಿರುವ ಆಸಕ್ತಿಕರ ವಿಚಾರವೇನೆಂದರೆ, ಒಬ್ಬ ಸ್ತ್ರೀಯನ್ನು ಪ್ರೀತಿಸಿದಂತೆ ಜ್ಞಾನವನ್ನು ಪ್ರೀತಿಸಬೇಕೆಂಬುದೇ. ಹೊಸ ಒಡಂಬಡಿಕೆಗೆ ಬರುವಾಗ ಇದು ಬದಲಾಗುತ್ತದೆ. ಅಲ್ಲಿ ಕ್ರಿಸ್ತನೇ ನಮಗೆ ಜ್ಞಾನವಾಗಿದ್ದಾನೆ, ನಾವು ಆತನನ್ನು ಪ್ರೀತಿಸಬೇಕು. ಈ ದಿನಗಳಲ್ಲಿ ಕಷ್ಟಕರವಾದದ್ದು ಸತ್ಯವೇದದಲ್ಲಿ ಸಮಸ್ಯೆಗಳಿವೆ ಎಂಬುದಲ್ಲ, ಆದರೆ ಮಾನವನಲ್ಲಿ ದೇವರ ಕಡೆಗೂ ದೇವರ ವಿಷಯಗಳ ಕಡೆಗೂ ಯಥಾರ್ಥವಾದ ಪ್ರೀತಿ ಆಸಕ್ತಿಗಳಿಲ್ಲದಿರುವುದೇ ಆಗಿದೆ. ಹೃದಯದಲ್ಲಿ ಪ್ರೀತಿ ಇರುವಾಗ ಈ ಪುಸ್ತಕವು ನಮಗೆ ತೆರೆಯಲ್ಪಡುತ್ತದೆ. ಯಾಕಂದರೆ ದೇವರ ಆತ್ಮನು ನಮಗೆ ಬೋಧಕನಾಗಿರುತ್ತಾನೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಕಂದ, ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು ಎಂಬುದಾಗಿ. ಪ್ರಿಯರೇ, ಇದು ರಾಣಿಯಾದ ಬತ್ಸೆಬಳು ಸೊಲೊಮೋನನೊಂದಿಗೆ ಮಾತನಾಡಿದಂತೆ ಇರುತ್ತದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು. ಓಡಿದರೆ ಮುಗ್ಗರಿಸುವುದಿಲ್ಲ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ. ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೌವನಸ್ಥನು ಜ್ಞಾನವನ್ನು ಹುಡುಕಬೇಕೆಂಬ ಕರೆ ಇರುತ್ತದೆ. ಸದುಪದೇಶವನ್ನು ಗಟ್ಟಿಯಾಗಿ ಹಿಡಿದುಕೋ ಎಂಬುದಾಗಿ ನೋಡುವಾಗ ಅದು ನಮ್ಮ ಜೀವಿತದ ಪ್ರಾಮುಖ್ಯ ಸಂಗತಿಯಾಗಿರಬೇಕು. ಅದು ನಿನಗೆ ಕಲಿಯಲಿಕ್ಕಾಗುವಷ್ಟನ್ನು ಕಲಿ ಎಂದು ಹೇಳಿದಂತಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ ಎಂಬುದಾಗಿ. ಪ್ರೀತಿಯುಳ್ಳ ದಿವ್ಯಜನರೇ, ಈಗಾಗಲೇ ನಮಗೆ ಈ ಪುಸ್ತಕದಲ್ಲಿ ಕೆಟ್ಟ ಮನುಷ್ಯನಿಂದಲೂ ಪರಸ್ತ್ರೀಯಿಂದಲೂ ದೂರವಿರಬೇಕೆಂಬ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಆ ಪರಸ್ತ್ರೀಯು ಜಾರ ಸ್ತ್ರೀಯೇ. ಇದಕ್ಕೂ ಕೂಡ ಆತ್ಮಿಕ ಅರ್ಥವಿದೆ ಎಂದು ನಾವು ಗ್ರಹಿಸುತ್ತೇವೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 16 ಮತ್ತು 17ನೇ ವಚನ ಹೀಗೆ ಹೇಳುತ್ತದೆ: ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು. ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವರ ನಿದ್ರೆಗೆ ಭಂಗವಾಗುವುದು. ದುಷ್ಟತನವೇ ಅವರ ಅನ್ನ, ಬಲಾತ್ಕಾರವೇ ಅವರ ದ್ರಾಕ್ಷಾರಸಪಾನ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದುಷ್ಟನೂ ಪರಸ್ತ್ರೀಯು ಹೇಗೆ ಜೀವಿಸುತ್ತಾರೆಂದು ಇಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಏನಾದರೂ ಕೆಟ್ಟದ್ದನ್ನು ಮಾಡದಿದ್ದರೆ ಅವರಿಗೆ ನಿದ್ರೆಯೇ ಬಾರದು. ಇಂತಹ ದುಷ್ಕೃತ್ಯಗಳನ್ನು ನಾವು ಓದುವಾಗ ನೆನೆಸಬಹುದು, ಜನರು ಇಂತಹ ಕಾರ್ಯಗಳನ್ನು ಹೇಗೆ ಮಾಡಿಯಾರು ಎಂದು.
ಪ್ರಿಯರೇ, ಒಬ್ಬ ಸ್ತ್ರೀಯು ಈ ರೀತಿಯ ಜೀವಿತ ಹೇಗೆ ನಡೆಸಬಲ್ಲಳು? ಇಂಥ ಜೀವಿತ ಮಾಡಿ ಅವರು ಹೇಗೆ ಇರಬಲ್ಲರು ಎಂಬುದಾಗಿ. ಆದರೆ ಪ್ರಿಯ ಸ್ನೇಹಿತನೇ, ಅವರು ಇಂತಹ ಕೃತ್ಯಗಳನ್ನು ಮಾಡದಿದ್ದರೆ ಅವರಿಗೆ ಬದುಕಲಿಕ್ಕೆ ಆಗದು. ಮಾನವನ ಹೃದಯ ಪಾಪದಲ್ಲಿ ಎಷ್ಟು ಆಳಕ್ಕೆ ಇಳಿಯಬಹುದು ಎಂದು ನೆನೆಸಲಿಕ್ಕೂ ಅಸಾಧ್ಯ. ದುಷ್ಟತನದಲ್ಲಿ ಮನುಷ್ಯನ ಹೃದಯ ಯೋಚಿಸಲಾರದಷ್ಟು ಯಾವುದೂ ಇಲ್ಲ. ಈ ಲೋಕದಲ್ಲಿ ನಾವು ದಿನನಿತ್ಯ ಇಂತಹ ಅನೇಕ ವ್ಯಕ್ತಿಗಳನ್ನು ಸಂಧಿಸುತ್ತೇವೆ. ಆದರೆ ಕೆಲವು ಒಳ್ಳೆಯವರೂ ಇರುತ್ತಾರೆ. ನಾವು ಎಂಥವರ ಜೊತೆ ವ್ಯವಹರಿಸುತ್ತೇವೆಂಬುದನ್ನು ಎಚ್ಚರಿಕೆಯಿಂದ ಗಮನಿಸತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಲಾಸ್ ಏಂಜಲ್ಸ್ನಲ್ಲಿ ಸಭಾಪಾಲಕನಾಗಿದ್ದಾಗ ಪ್ರತಿದಿನ ಬದಿಯ ರಸ್ತೆಗಳಲ್ಲಿ ವಾಹನ ಚಲಿಸುವಾಗ ಪ್ರಾರ್ಥನೆ ಮಾಡುತ್ತಿದ್ದೆ. ಇಂತಹ ರಸ್ತೆಗಳಲ್ಲಿ ಚಲಾಯಿಸುವಾಗ ಪ್ರಾರ್ಥನೆಯ ಅಗತ್ಯ ಖಂಡಿತ ಇದೆ. ಆದರೆ ನಾನು ಪ್ರಾರ್ಥಿಸುತ್ತಿದ್ದ ಸಂಗತಿ ಬೇರೆಯೇ ಆಗಿತ್ತು. ನಾನು ಈ ರೀತಿ ಪ್ರಾರ್ಥಿಸುತ್ತಿದ್ದೆ, ಕರ್ತನೇ, ನಾನು ಇಂದು ಕೆಲವು ಹೊಸ ವ್ಯಕ್ತಿಗಳನ್ನು ಸಂಧಿಸಬಹುದು. ಅವರಲ್ಲಿ ಕೆಲವರಿಗೆ ನಾನು ಸಹಾಯ ಕೂಡ ಮಾಡಬಹುದು. ಇನ್ನು ಕೆಲವರು ನನಗೆ ನೋವುಂಟು ಮಾಡಬಹುದು. ಅವರಲ್ಲಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ನನಗೆ ಸಹಾಯ ಮಾಡು. ನನ್ನ ಸಹಾಯದ ಅಗತ್ಯ ಇರುವವರಿಗೆ ಸಹಾಯ ಮಾಡುವಂತೆಯೂ ನನಗೆ ಕೇಡುಂಟು ಮಾಡುವವರಿಂದ ದೂರವಾಗಿರುವಂತೆಯೂ ಸಹಾಯ ಮಾಡು. ಕೆಲವರು ನನಗೆ ಮಿತ್ರರಾಗಿರುತ್ತಾರೆ, ಅತಿ ಹತ್ತಿರವಾಗಿ ಹೊಂದಿಕೊಂಡಿರುತ್ತಾರೆ. ನಾನು ಅವರಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಇಂತಹ ಜನರಿಂದಲೇ ಈ ಸೇವೆ ನಡೆಯುತ್ತಾ ಇರುತ್ತದೆ. ಆದರೆ ಈ ಸೇವೆಯನ್ನು ನಾಶ ಮಾಡಬೇಕೆಂದಿದ್ದವರೂ ಇದ್ದಾರೆ. ಆದರೂ ಅವರು ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾರೆ. ಅವರ ಮನಸ್ಸನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟ. ಮಾನವನ ಹೃದಯವನ್ನು ನಂಬಬಾರದು. ನಾವು ಎಚ್ಚರದಿಂದಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ಜನರನ್ನು ಸಂಧಿಸುವಾಗ ನಾವು ಎಚ್ಚರವಾಗಿರಬೇಕು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂತಹ ಭಕ್ತರನ್ನು ನಾವು ಸಂಧಿಸಬಹುದು. ಆದರೆ ಇದಕ್ಕೆ ವ್ಯತಿರಿಕ್ತವಾದವರೂ ಇದ್ದಾರೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟರ ಮಾರ್ಗವೂ ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿದ್ದೇವೆಂದು ಅವರಿಗೆ ಗೊತ್ತಾಗದು ಎಂಬುದಾಗಿ. ಪ್ರಿಯರೇ, ಇಲ್ಲಿ 2 ಮಾರ್ಗಗಳಿಗಿರುವ ವ್ಯತ್ಯಾಸವು ಹೇಳಲ್ಪಟ್ಟಿದೆ. ಒಂದು ನೀತಿವಂತರು ಸಂಚರಿಸುವ ಮಾರ್ಗ, ಅದು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನ ಬೆಳಕಿನಂತಿದೆ ಎಂದು ಹೇಳಲ್ಪಟ್ಟಿದೆ. ಇನ್ನೊಂದು ಮಾರ್ಗ ಧರ್ಮವನ್ನು ಮೀರುವವರು ನಡೆಯುವ ಮಾರ್ಗ, ಅದು ಕತ್ತಲೆಯ ಮಾರ್ಗ. ಯೇಸು ಹೇಳಿದ ಅಗಲವಾದ ದಾರಿಯ ಕುರಿತು ನಾವು ನೆನಪಿಸಿಕೊಳ್ಳಬಹುದು. ಆದರೆ ಅದನ್ನು ಅನೇಕರು ತಪ್ಪಾಗಿ ಗ್ರಹಿಸಿರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಮಕ್ಕಳಾಗಿದ್ದಾಗ ಈ ಅಗಲವಾದ ದಾರಿ ಹಾಗೂ ಇಕ್ಕಟ್ಟಾದ ದಾರಿಗಳ ಕುರಿತಾಗಿ ನಮಗೆ ಕಲಿಸಿರುತ್ತಾರೆ. ಒಂದು ವೇಳೆ ನಾನು ಯಾವ ದಾರಿಯನ್ನು ಆರಿಸುತ್ತೇನೆಂದು ಕೇಳಿದರೆ ನಾನು ಕೂಡಲೇ ಅಗಲವಾದ ದಾರಿ, ಅಲ್ಲಿ ತುಂಬ ತಮಾಷೆಯಾಗಿರುತ್ತದೆ ಎಂದು ಹೇಳುತ್ತಿದ್ದೆ. ಈ ರೀತಿಯ ಚಿತ್ರಣ ಕೊಡಲ್ಪಡುತ್ತಿತ್ತು. ಆದರೆ ಅದು ಸತ್ಯವಾಗಿರಲಿಲ್ಲ. ಸಂಪೂರ್ಣ ಬೇರೆಯೇ ಆಗಿರುತ್ತದೆ. ಅಗಲವಾದ ದಾರಿ ಇಂದು ಎಲ್ಲರಿಗೂ ಆಕರ್ಷಕವಾದದ್ದಾಗಿದೆ. ಈ ದಾರಿಯಲ್ಲಿ ಯಾವಾಗಲೂ ಜಾತ್ರೆಯ ಸಂಭ್ರಮವಿರುತ್ತದೆ. ಇದನ್ನು ಸ್ವಾತಂತ್ರ್ಯದ ದಾರಿ ಎಂದು ಹೇಳುತ್ತಾರೆ. ನಾವು ನಮಗೆ ಬೇಕಾದಂತೆ ಜೀವಿಸಬಹುದಾದ ನೂತನ ಯುಗದಲ್ಲಿ ಜೀವಿಸುತ್ತಿದ್ದೇವೆಂದು ಜನರು ಹೇಳುವುದನ್ನು ಕೇಳುತ್ತೇವೆ. ಅದು ನಿಜವಾಗಿಯೂ ಅಗಲವಾದ ದಾರಿಯೇ ಪ್ರಿಯರೇ, ಆದರೆ ಆರಂಭದಲ್ಲಿ ಮಾತ್ರ. ಮುಂದಕ್ಕೆ ಹೋಗುತ್ತಾ ಹೋಗುತ್ತಾ ಅದು ಕ್ರಮೇಣ ಸಪೂರವಾಗುತ್ತಾ ಹೋಗುತ್ತದೆ. ಈ ಧರ್ಮನಿಂದಕರ ದಾರಿ ಕತ್ತಲೆಯದಾಗಿದೆ. ಪ್ರವೇಶದ್ವಾರದಲ್ಲಿ ಮಾತ್ರ ಪ್ರಕಾಶಮಾನವಾದ ಬೆಳಕಿರುತ್ತದೆ. ಆದರೆ ಮುಂದಕ್ಕೆ ಹೋದಂತೆ ಅಲ್ಲಿ ದೀಪಗಳೇ ಇರುವುದಿಲ್ಲ. ಜನರಿಗೆ ತಾವು ಏನನ್ನು ಎಡವಿದ್ದೇವೆಂಬುದು ತಿಳಿಯುವುದಿಲ್ಲ. ಇದು ಯೇಸು ಕ್ರಿಸ್ತನು ಹೇಳಿದ ಅಗಲವಾದ ದಾರಿಯಾಗಿದೆ. ಪ್ರಿಯರೇ, ಒಂದು ಜೂಲಿಯಾಕಾರದ ಸುರಂಗದಲ್ಲಿ ಪ್ರವೇಶಿಸಿದಂತೆ ಇದು ಇರುತ್ತದೆ. ಪ್ರಾರಂಭದಲ್ಲಿ ಅಗಲವಾಗಿದ್ದು ಹೋಗುತ್ತಾ ಸಪೂರವಾಗಿ ಸಾಗಿ ಕೊನೆಗೆ ನಾಶನಕ್ಕೆ ನಡೆಸುತ್ತದೆ.
ಇದಕ್ಕೆ ಪ್ರತಿಯಾಗಿ ಇಕ್ಕಟ್ಟಾದ ದಾರಿಯು ಪ್ರವೇಶವಾಗುವಲ್ಲಿ ಇಕ್ಕಟ್ಟಿನದಾಗಿರುತ್ತದೆ. ಕರ್ತನಾದ ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವು ಎಂದು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅದು ಎಷ್ಟು ಇಕ್ಕಟ್ಟಾದದೆಂದರೆ ಅಲ್ಲಿ ಒಬ್ಬನು ಮಾತ್ರ ಪ್ರವೇಶಿಸಬಹುದು, ಕ್ರಿಸ್ತನು ಮಾತ್ರ. ಆತನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿ ಬರಲಾರರು. ಇದಕ್ಕಿಂತ ಹೆಚ್ಚು ಇಕ್ಕಟ್ಟಿನ ದಾರಿ ನಿನಗೆ ಸಿಗಲಿಕ್ಕಿಲ್ಲ. ಪೇತ್ರನು ಹೇಳಿದ್ದಾನೆ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಹೇಳಿದ್ದಾನೆ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು ಎಂಬುದಾಗಿ. ಪ್ರಿಯರೇ, ಪ್ರವೇಶದ ಬಾಗಿಲು ಬರೇ ಚಿಕ್ಕದ್ದು, ಆದರೆ ಮುಂದೆ ಹೋದಂತೆಲ್ಲ ಮಾರ್ಗವು ಅಗಲವಾಗುತ್ತಾ ಹೋಗಿ ಸಮೃದ್ಧಿಯ ಜೀವಿತಕ್ಕೂ ಪರಲೋಕದ ಬೆಳಕಿಗೂ ಪ್ರವೇಶ ನೀಡುತ್ತದೆ. ಪ್ರಿಯರೇ, ನಾವು ಪ್ರಣಾಳದ ಸಪುರವಾದ ಬದಿಯಿಂದ ಒಳ ಪ್ರವೇಶ ಮಾಡಬೇಕು. ಆ ಬದಿಯಲ್ಲಿ ಹೆಸರಿದೆ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ. ಜ್ಞಾನೋಕ್ತಿಯ ಈ ವಚನದಲ್ಲಿ ನಮಗೆ ಇದೇ ಚಿತ್ರಣ ದೊರೆಯುತ್ತದೆ. 2 ಮಾರ್ಗಗಳಿವೆ. ನೀತಿವಂತನ ಮಾರ್ಗವೂ ಇದೆ, ದುಷ್ಟರ ಮಾರ್ಗವೂ ಇದೆ. ಇದರ ಕುರಿತಾಗಿ ಈ ಪುಸ್ತಕದಲ್ಲಿ ಹೆಚ್ಚು ಕೇಳಲಿಕ್ಕಿದ್ದೇವೆ. ಅಗಲವಾದ ಮಾರ್ಗದ ಕುರಿತಾಗಿ 16ನೇ ಅಧ್ಯಾಯ ತಿಳಿಸಿರುತ್ತದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ ಎಂಬುದಾಗಿ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಕ್ಕೆ ಇಟ್ಟುಕೋ. ಅವುಗಳನ್ನು ಹೊಂದುವವರೆಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ದೇವರ ವಾಕ್ಯದ ಕುರಿತಾಗಿ ಹೀಗೆ ಹೇಳಿದ್ದಾನೆ. ಕೀರ್ತನೆ 119 11ನೇ ವಚನದಲ್ಲಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ದೇವರ ಮಾತುಗಳು ಜೀವದ ಮಾತುಗಳಾಗಿವೆ. ಒಬ್ಬ ಶ್ರೇಷ್ಠ ಬರಹಗಾರನ ಬರಹಗಳ ಕುರಿತಾಗಿ ಅವುಗಳನ್ನು ತುಂಡರಿಸಿದರೆ ರಕ್ತ ಬರುತ್ತದೆ ಎಂದು ಹೇಳಲಾಗಿದೆ. ಪ್ರಿಯರೇ, ದೇವರ ವಾಕ್ಯದ ಕುರಿತಾಗಿಯೂ ಇದನ್ನು ಹೇಳಬಹುದು. ಅದು ಜೀವಿಸುವ ವಾಕ್ಯವಾಗಿದೆ. ಅದನ್ನು ತುಂಡರಿಸಿದರೆ ರಕ್ತ ಹೊಸರುತ್ತದೆ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು. ಪ್ರಿಯ ಮಿತ್ರನೇ, ನಿನಗೆ ಅವು ಜೀವವನ್ನೂ ಬೆಳಕನ್ನೂ ತರುತ್ತವೆ. ಅವುಗಳಿಂದ ನೀತಿಪಾಠವೂ ಮಾರ್ಗದರ್ಶನವೂ ಆನಂದವೂ ಉಂಟಾಗುತ್ತದೆ. ಇದೆಲ್ಲವೂ ದೇವರ ವಾಕ್ಯದಿಂದ ದೊರಕುತ್ತವೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಜ್ಞಾನೋಕ್ತಿ ಪುಸ್ತಕದ ಅತಿ ಶ್ರೇಷ್ಠ ವಚನಗಳಲ್ಲೊಂದಾಗಿದೆ. ಇನ್ನೊಂದು ಭಾಷಾಂತರ ಹೀಗೆ ಹೇಳುತ್ತದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಹೃದಯವನ್ನು ಕಾಪಾಡಿಕೋ ಎಂಬುದಾಗಿ. ಪ್ರಿಯರೇ, ನಾವು ಬಹು ಎಚ್ಚರದಿಂದ ಕಾಯಬೇಕಾದ ಸಂಗತಿ ಇದಾಗಿದೆ. ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ. ದೇಹದ ಜೀವವು ರಕ್ತದಲ್ಲಿದೆ ಮತ್ತು ರಕ್ತವನ್ನು ದೇಹವಿಡೀ ಹರಡುವ ಕಾರ್ಯ ಹೃದಯದ್ದಾಗಿದೆ. 17ನೇ ಶತಮಾನದಲ್ಲಿ ವಿಲಿಯಂ ಹಾರ್ವೆ ಎಂಬಾತನು ರಕ್ತ ಪರಿಚಲನದ ಕುರಿತಾಗಿ ಕಂಡುಹಿಡಿದನು ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಇದು ಒಂದು ಕ್ರಾಂತಿಯನ್ನೇ ಉಂಟುಮಾಡಿತು. ಆದರೆ ಅದಕ್ಕಿಂತ ಸುಮಾರು 2700 ವರ್ಷಗಳಿಗೂ ಹಿಂದೆ ಬರೆಯಲ್ಪಟ್ಟ ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಜೀವದ ಇರುವಿಕೆಗೆ ಹೃದಯ ಎಷ್ಟು ಪ್ರಾಮುಖ್ಯವಾಗಿದೆ ಎಂದು ತಿಳಿಸಲ್ಪಟ್ಟಿದೆ. ಮತ್ತು ಹೃದಯವು ಒಬ್ಬನ ವ್ಯಕ್ತಿತ್ವದ ಅತಿ ಒಳಗಿನ ಕೇಂದ್ರವಾಗಿದೆ. ಪ್ರಿಯರೇ, ಮಾನವನು ಒಳಗೆ ತೆಗೆದುಕೊಳ್ಳುವುದರಿಂದ ಅವನು ಹೊಲೆಯಾಗದೆ ಅವನ ಒಳಗಿಂದ ಬರುವಂಥವುಗಳೇ ಅವನನ್ನು ಹೊಲೆ ಮಾಡುತ್ತವೆಂದು ಯೇಸು ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ,
ಬೈಗಳು ಹೊರಟು ಬರುತ್ತವೆ ಎಂಬುದಾಗಿ. ಪ್ರಿಯರೇ, ಈ ಲೋಕದ ಅತಿ ಹೀನವಾದ ಕಾರ್ಯಗಳು ಹೃದಯದೊಳಗಿಂದ ಬರುತ್ತವೆ. ಒಬ್ಬನ ವ್ಯಕ್ತಿತ್ವದ ಕೇಂದ್ರ ಸ್ಥಾನ ಹೃದಯವಾಗಿದೆ. ಹೃದಯವು ಎಷ್ಟು ಪ್ರಾಮುಖ್ಯವಾದದ್ದೆಂದು ತಿಳಿಯಬೇಕಾದರೆ ಸತ್ಯವೇದ ಅನುಕ್ರಮಣೀಯ ಆಧಾರದಿಂದ ಸತ್ಯವೇದದಲ್ಲಿ ಹೃದಯದ ಕುರಿತಾಗಿರುವ ಎಲ್ಲ ವಚನಗಳನ್ನು ನೋಡಿರಿ. ಪ್ರಿಯರೇ, ನಾವು ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ನಾವು ಏನು ಕೇಳುತ್ತೇವೆ ಎಂಬುದು, ಏನು ಕಲಿಯುತ್ತೇವೆ ಎಂಬುದು, ಏನನ್ನು ನೋಡುತ್ತೇವೆಂಬುದು ಅತಿ ಪ್ರಾಮುಖ್ಯವಾದದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಹೃದಯದೊಳಗಿನಿಂದಲೇ ಜೀವಿತದ ಎಲ್ಲ ಪ್ರಮುಖ ವಿಚಾರಗಳು ಹೊರಡುತ್ತವೆ ಎಂಬುದನ್ನು ನಾವು ಗಮನಿಸತಕ್ಕದ್ದು. ಹಾರ್ವೆಯು ರಕ್ತ ಸಂಚಲನದ ಕುರಿತಾಗಿ ಕಂಡುಹಿಡಿಯುವ ಎಷ್ಟೋ ಮೊದಲೇ ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಮುಂದೆ ವಿಜ್ಞಾನವು ಸತ್ಯವೆಂದು ಒಪ್ಪಿಕೊಳ್ಳುವ ಸಂಗತಿಯು ಬರೆಯಲ್ಪಟ್ಟಿದೆ ಎಂಬುದನ್ನು ಗಮನಿಸತಕ್ಕದ್ದು. ಜ್ಞಾನೋಕ್ತಿ ಪುಸ್ತಕದಲ್ಲಿ ಹಾಗೆಯೇ ಇಡೀ ಸತ್ಯವೇದದಲ್ಲಿಯೇ ಯಾವುದೇ ಅವೈಜ್ಞಾನಿಕ ವಿಷಯವಾಗಲಿ ಸತ್ಯಕ್ಕೆ ದೂರವಾದ ಸಂಗತಿಯಾಗಲಿ ಬರೆಯಲ್ಪಟ್ಟಿಲ್ಲ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೃದಯದೊಳಗಿನಿಂದ ಜೀವಧಾರೆಗಳು ಹೊರಡುವವು, ಆದರೆ ಮಾತು ಹೊರಬರುವುದು ಬಾಯಿ ತುಟಿಗಳಿಂದ. ಒಬ್ಬರು ಹೀಗೆ ಹೇಳಿದ್ದಾರೆ: ಹೃದಯದ ಬಾವಿಯೊಳಗಿರುವಂಥದ್ದೇ ಬಾಯ ಪಾತ್ರೆಯಿಂದ ಮೇಲಕ್ಕೆ ಬರುತ್ತದೆ ಎಂದು. ಇದು ಎಷ್ಟು ಸತ್ಯ! ಪ್ರಿಯ ಮಿತ್ರನೇ, ನಿನ್ನ ಹೃದಯದೊಳಗಿರುವಂಥದ್ದನ್ನು ಬಾಯಿ ಒಂದಲ್ಲ ಒಂದು ದಿನ ಪ್ರಕಟಿಸುತ್ತದೆ. ಪ್ರಿಯರೇ, ನಮ್ಮ ಮಾತುಗಳು ನಮ್ಮನ್ನು ತೋರಿಸುತ್ತವೆ. ದೈವಸೇವಕರಾದ ಡಾಕ್ಟರ್ ವರ್ಣ ಮ್ಯಾಗಿಯವರು ಹೀಗೆ ಹೇಳಿದ್ದಾರೆ: ನಾನು ನನ್ನ ಪತ್ನಿಯು ಒಮ್ಮೆ ವಾಯುವ್ಯದ ಚಿಕ್ಕ ಪಟ್ಟಣವೊಂದರಲ್ಲಿ ಊಟಕ್ಕೆ ಕುಳಿತಿದ್ದೆವು. ನಮಗೆ ಊಟ ಸರಬರಾಜು ಮಾಡುವಾಕೆ ನಮ್ಮನ್ನೇ ಗಮನಿಸುತ್ತಾ ಕಡೆಗೆ, ನೀವು ಡಾಕ್ಟರ್ ಮ್ಯಾಗಿ ಅವರಲ್ಲವೇ ಎಂದು ಕೇಳಿದಳು. ನಾನೆಂದೆ, ಹೌದು. ನಿನಗೆ ಹೇಗೆ ಗೊತ್ತಾಯಿತು? ಆಕೆ ಹೇಳಿದಳು, ನಾನು ನಿಮ್ಮನ್ನು ಎಂದೂ ನೋಡಿರಲಿಲ್ಲ, ಆದರೆ ನಿಮ್ಮ ರೇಡಿಯೋ ಕಾರ್ಯಕ್ರಮವನ್ನು ಕೇಳುತ್ತಾ ಇದ್ದೇನೆ ಎಂಬುದಾಗಿ. ಬಳಿಕ ನನ್ನ ಪತ್ನಿ ಹೇಳಿದಳು, ನೀವು ಆಡುವ ಮಾತಿನ ಕುರಿತು ಜಾಗೃತೆಯಾಗಿರಿ. ಜನರಿಗೆ ನಿಮ್ಮ ಪರಿಚಯವಿರಲಿಕ್ಕಿಲ್ಲವೆಂದು ನೆನೆಸುವಾಗಲೇ ಅವರಿಗೆ ನಿಮ್ಮ ಪರಿಚಯವಾಗುತ್ತದೆ. ಇದು ಎಷ್ಟು ಸತ್ಯವಾದದ್ದಾಗಿದೆ ಎಂಬುದಾಗಿ. ಪ್ರಿಯರೇ, ಎಚ್ಚರಿಕೆ ಹೃದಯದಿಂದಲೇ ಆರಂಭವಾಗಬೇಕು. ಹೃದಯದ ಬಾವಿಯಲ್ಲಿರುವುದೇ ಬಾಯಿಯ ಕೊಡದಿಂದ ಹೊರಬರುತ್ತವೆ. ನಮ್ಮ ಹೃದಯದ ಯೋಚನೆಗಳನ್ನು ನಮ್ಮ ಬಾಯಿ ಬಹಿರಂಗಪಡಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೌವನಸ್ಥನು ಎಷ್ಟೊಂದು ಎಚ್ಚರದಿಂದಿರಬೇಕಾಗಿದೆ. ಒಬ್ಬನು ನನಗೆ ಹೀಗೆ ಹೇಳಿದನು: ಅವನು ಯೌವನಸ್ಥನಾಗಿದ್ದಾಗ ಬಂಧಿಸಲ್ಪಟ್ಟದ್ದರಿಂದಾಗಿ ಅವನ ಇಡೀ ಜೀವಿತವೇ ಹಾಳಾಯಿತು ಎಂಬುದಾಗಿ. ಅವನ ಕುರಿತು ಕೆಟ್ಟ ದಾಖಲೆಯೊಂದಿದ್ದು ಅದು ತಿರುತಿರುಗಿ ಅವನೆದುರು ಬಂದು ನಿಲ್ಲುತ್ತಿತ್ತು. ಮದ್ಯಪಾನ, ಅಮಲು ಸೇವನೆಗಳು ತುಂಬ ಹರಡಿಕೊಂಡಿರುವ ಈ ದಿನಗಳಲ್ಲಿ, ಅದರಲ್ಲೂ ಯೌವನಸ್ಥರ ನಡುವೆ ಯುವಕರು ಎಷ್ಟೊಂದು ಜಾಗೃತರಾಗಿರತಕ್ಕದ್ದು. ಎಷ್ಟೋ ಮಂದಿ ಯೌವನಸ್ಥರು ತಾವು ನಡೆಯುವ ದಾರಿಯನ್ನು ಗಮನಿಸದೇ ಹೋಗುವುದರಿಂದ ತಮ್ಮ ಜೀವಿತಗಳನ್ನೇ ಹಾಳು ಮಾಡಿಕೊಳ್ಳುವುದು ಎಷ್ಟು ದುಃಖಕರವಾದದ್ದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಲೋಕದ ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ನಮ್ಮ ಜೀವಿತವನ್ನು ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸಿರುವುದರಿಂದ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ, ದೇವರು ಬೋಧಿಸಿದ ಹಾಗೆ ದಿನಾಲೂ ಮುಂದೆ ಮುಂದೆ ಸಾಗೋಣ. ದೈವಿಕವಾದ ಜ್ಞಾನ ನಮ್ಮನ್ನು ದಿನಾಲೂ ನಡೆಸಲಿ. ವಾಕ್ಯಭರಿತರಾಗಿ ಆತ್ಮಭರಿತರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಜ್ಞಾನದಿಂದ ಕೂಡಿದ ಶಿಕ್ಷಣವು ಆಶೀರ್ವಾದದಾಯಕವಾಗಿದೆ. ದುಷ್ಟರ ಮತ್ತು ನೀತಿವಂತರ ಮಾರ್ಗದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಕತ್ತಲೆಯ ಮಾರ್ಗ ನಾಶನಕ್ಕೆ ಕೊಂಡು ಹೋಗುತ್ತದೆ,
ದೇವರ ಮಕ್ಕಳಾದ ನಾವೆಲ್ಲರೂ ದಿನಾಲು ಬೆಳಕಿನ ಮಾರ್ಗದಲ್ಲಿ ನಡೆಯುತ್ತಾ ದೇವರನ್ನು ಘನಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ದೇವ, ಈ ಒಂದು ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಕರ್ತನೆ, ಇಕ್ಕಟ್ಟಾದ ಮಾರ್ಗ, ಅಗಲವಾದ ಮಾರ್ಗ, ಈ ಎರಡೇ ಮಾರ್ಗಗಳು ಈ ಲೋಕದಲ್ಲಿ ನಿಂತಿದ್ದಿ ಸ್ವಾಮಿ. ನಮ್ಮ ಪ್ರಿಯರು ಇಕ್ಕಟ್ಟಾದ ಮಾರ್ಗವನ್ನು ಆರಿಸಿಕೊಳ್ಳಲು ಸಹಾಯ ಮಾಡು. ಅದು ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದಾಗಿದೆ, ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಹೆಸರಾಗಿ ಕುಟುಂಬವಾಗಿ ಆಶೀರ್ವದಿಸು, ಬಲಪಡಿಸು, ನಿನ್ನಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡ್ತಿರುವ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಪ್ಪದೇ ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.